ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಸ್ಯಾಂಡಲ್ವುಡ್ಗೆ ರಕ್ಷಿತಾ ಅವರಿದ್ದಾರೆ. ಬಟ್ ಈಗ ಕಿರುತೆರೆ ಸೀರಿಯಲ್ ಅಭಿಮಾನಿಗಳಿಗೆ ಎಕ್ಸ್ಪ್ರೆಷನ್ ಕ್ವೀನ್ ಅಂತಂದ್ರೆ ತನ್ವಿ ರಾವ್. ಅಯ್ಯೋ ಥ್ಯಾಂಕ್ ಯು. ಸೊ ನಮ್ಗೊಂದು ಆಸೆ, ನಿಮ್ಮ ಲಕ್ಷ್ಮೀ ಬಾರಮ್ಮ ಸೆಟ್ ಕಲಾವಿದ್ರು ಏನಿದ್ರು, ಸೊ ಅವ್ರಿಗೊಂದು ಇಮೋಜಿನ ಡೆಡಿಕೇಟ್ ಮಾಡೋದಾದ್ರೆ ಸೊ ಮಾಡಿ ತೋರಿಸಿ ಡೆಡಿಕೇಟ್ ಮಾಡ್ಬೇಕು ನೀವು. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಓಕೆ, ಯಾರ್ಯಾರಿಗೆ ಮಾಡಬೇಕು ಅಂತ ನೀವು ಹೇಳಿ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಇವಾಗ ಲಾಫಿಂಗ್ ತುಂಬಾ ಅಂದ್ರೆ ಸೆಟ್ ಅಲ್ಲಿ ಯಾವಾಗಲೂ ನಗ್ತಾ ಖಂಡಿತ ಸುಪ್ರೀತಾ ಈ ಅಂತಲೇ ಇರ್ತಾರೆ ಅವರು. ಹಿಂಗೆ ಆಗೋದೇ ಇಲ್ಲ. ಆ ಎನರ್ಜಿ ಅವ್ರಿಗೆ ಎಲ್ಲಿ ಬರುತ್ತೋ ಗೊತ್ತಿಲ್ಲ. 3 ಗಂಟೆಗೆ ಹೇಳ್ತಾರೆ, ಅಡುಗೆ ಎಲ್ಲ ಮಾಡ್ಕೊಂಡು ಬರ್ತಾರೆ, ಎಲ್ರಿಗೂ ಹಂಚ್ತಾರೆ ಅಡುಗೆ, ಆದರೂ ಹಿಂಗಂತಿರ್ತಾರೆ. ಸೊ ದ್ಯಾಟ್ ಎಮೋಜಿ ಇಸ್ ಫಾರ್ ಹರ್. ಕೋಪ, ಸ್ವಲ್ಪ ಶಾರ್ಟ್ ಟೆಂಪರ್ ಯಾರಿರ್ತಾ ಇದ್ರು? ಕಮ್ಮಿ, ಶಾರ್ಟ್ ಟೆಂಪರ್ ಅಂತಲ್ಲ, ಬಟ್ ಕೆಲವು ವಿಷಯಗಳಲ್ಲಿ ನನಗೆ ಇದು ಬೇಕು ಅಥವಾ ನಾನು ಇದು ಮಾಡಲ್ಲ ಅಂದರೆ ಸ್ವಲ್ಪ ಅದನ್ನು ಹೇಳುವಂಥ ಒಂದು ಕಾನ್ಫಿಡೆನ್ಸ್ ಇರೋದು ಅಂತ ಹೇಳ್ಬೋದು ಕಾವೇರಿಗೆ. ಸೊ ಅವ್ರ ಮ್ಯಾನರಿಸಮ್ ಅಲ್ಲ, ನೀವು ಇಮೋಜಿ ಅಂದ್ರಿ, ಸೊ ಇಮೋಜಿ ತೋರಿಸ್ತೀರ. ಆ ಇಮೋಜಿ ಅವ್ರಿಗೆ ಸ್ವಲ್ಪ ಕಾವೇರಿ ಆಗೋಯ್ತು, ಸುಷ್ಮಾ ಅಲ್ಲ. ಬಟ್ ಓಕೆ. ವೈಷ್ಣವ್ ಅಲ್ವಾ? ವೈಷ್ಣವ್ ಆ್ಯಕ್ಚುಲಿ ವೈಷ್ಣವ್ ಕಳ್ದೋಗಿರ್ತಾರೆ ಸೆಟ್ಟಲ್ಲಿ. ಅವರು ಒಂಥರ ಅವ್ರ ಗಾಡಿಯಲ್ಲೇ ಕೂತಿರ್ತಾರೆ ಹಾಫ್ ದ ಟೈಮ್. ಸೊ ಅವರು ಈ ಇಮೋಜಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಅವ್ರಿಗೆ. ಇದು ಆಲ್ರೆಡಿ ಹೊರಟೋಯ್ತಲ್ಲ, ಸುಪ್ರೀತಾನೇ ಮಂಕಿ. ಶಿ ಇಸ್ ಅ ಟೋಟಲ್ ಮಂಕಿ ಆಯ್ತಾ. ಅಂದರೆ ಶಿ ಸೋ ಆ್ಯಕ್ಟಿವ್ ದಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಾಡ್ಕೊಂಡು ಎಲ್ಲರೂ ನಗಿಸ್ಕೊಂಡು ಒಬ್ಬರು ಸೆಟ್ಟಲ್ಲಿ ಬೇಜಾರಲ್ಲಿ ಇರಬಾರ್ದು, ಆ ರೀತಿ ಇರ್ತಾರೆ ಅವರು. ಐ ಥಿಂಕ್ ಹಾರ್ಟ್ ನಾನು ರಾಗ್ ಸರ್ ಅವ್ರಿಗೆ ಕೊಡ್ತೀನಿ ಅನಿಸುತ್ತೆ. ಅವರು ನಮ್ಮ ಕೃಷ್ಣಕಾಂತ್ ಪ್ಲೇ ಮಾಡಿರೋರು. ಯಾಕೆ ಅಂದರೆ ಎಷ್ಟು ಸಪೋರ್ಟ್ ಮಾಡೋರು ಅಂದರೆ ಸೆಟ್ಟಲ್ಲಿ. ಗೊಂಬೆ ನನ್ನ ಪಾತ್ರ ಶುರುವಾದಾಗ ವಿ ವರ್ ಸ್ಟಿಲ್ ಎಕ್ಸ್ಪ್ಲೋರಿಂಗ್, ಎಷ್ಟು ಮಗು ಥರ ಎಷ್ಟು ಮಾಡೋದು, ಏನು ಮಾಡೋದು ಗೊತ್ತಿರಲಿಲ್ಲ. ಚೆನ್ನಾಗಿ ಬರ್ತಾ ಇದೆ, ಆ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ. ಸೊ ಆ ಟೈಮಲ್ಲಿ ನನಗೊಂದು ಡೇರಿ ಮಿಲ್ಕ್ ಚಾಕ್ಲೇಟ್ ತಂದು ಕೊಟ್ಟರು ಅವರು. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ತನಕ ಕೀರ್ತಿ ನಾನು ನೋಡಿರೋ ಥರ ಅನ್ನಿಸ್ಲೇ ಇಲ್ಲ, ತುಂಬ ಚಿಕ್ಕ ಮಗು ಥರ ಅನಿಸ್ತು. ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಅಂತ ಒಂದು ಚಾಕ್ಲೇಟ್ ತಂದು ಕೊಟ್ಟರು. ಸೊ ಆ ರೀತಿ ಕೆಲವು ಆ್ಯಕ್ಟಿಂಗ್ ಬಗ್ಗೆ ಆಗಲಿ, ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಆಗಲಿ ತುಂಬ ಒಂಥರ ಸಪೋರ್ಟಿವ್ ಕ್ಯಾರೆಕ್ಟರ್ ಅವ್ರದ್ದು. ಸೊ ಅವ್ರಿಗೆ ಈ ಮಂಕಿನ ಅದು ನಾನೇ ಅನ್ಸುತ್ತೆ. ಯಾರನ್ನೂ ನೋಡಲ್ಲ, ಯಾರ ಮಾತು ಕೇಳಲ್ಲ, ಯಾರ ಹತ್ರನೂ ಮಾತಾಡಲ್ಲ, ಸ್ಕ್ರಿಪ್ಟ್ ನೋಡ್ಕೊಂಡು ಕೂತಿರ್ತಿದ್ದೆ ನಾನೇ. ಹಾ, ಸ್ವಲ್ಪ. ಶಾಕ್ ಯಾರು ಇಲ್ಲ. ಇಲ್ಲ ಇಲ್ಲ ಇಲ್ಲ, ಯಾರು ಇಲ್ಲ ಅನ್ಸುತ್ತೆ. ಕಿಸ್ ನಾನು ನನ್ನ ಮಾಮಿಗೆ ಕೊಡ್ತೀನಿ. ಆ್ಯಕ್ಚುಲಿ ಇಬ್ಬರು ನನ್ನ ಅಮ್ಮನ ಪಾತ್ರ ಮಾಡಿರೋರು. ಮೇಘನಾ ಅಂತ ಫಸ್ಟ್ ಇದ್ದರು. ಅವ್ರ ಜೊತೆ ಯಾವ ಥರ ಬಾಂಡಿಂಗ್ ಇತ್ತು ಅಂದರೆ, ಶಿ ವಾಸ್ ಸುಪ್ರೀತನ್ ಒಂದು ಲೆವೆಲ್ ಮೇಲೆ ಅವರು ಆಯಿತಾ. ಎನರ್ಜಿಯಲ್ಲಿ ಎಲ್ಲರನ್ನ ನಗ್ಸೋದಾಗಲಿ, ಕೆಲವೊಮ್ಮೆ ನಮ್ಮ ಡೈರೆಕ್ಟ್ರ್ ಬೈದು ಬಿಡೋರು ಯಾವುದೋ ಒಂದು ಇದರಲ್ಲಿ ಸೀನ್ ಬರ್ತಾ ಇಲ್ಲ ಅಂತ, ಅವ್ರು ಏನೋ ಅಂದ್ಬಿಡೋರು, ಯಶವಂತ್ ಸರ್ಗೂ ನಗು ಬಂದುಬಿಡೋದು, ಅದು ತುಂಬ ರೇರ್ ಅದು. ಸೊ ಅವ್ರು ಎಲ್ಲರೂ ನಗ್ಸೋರು, ಎಲ್ಲರೂ ಖುಷಿಯಾಗಿಡೋರು ಸೆಟ್ಟಲ್ಲಿ. ಸೊ ಡೆಫಿನೆಟ್ಲಿ ಕಿಸ್ ಅಂದರೆ ಅವ್ರಿಗೆ. ಆ್ಯಂಡ್ ಈವನ್ ನನ್ಗೆ ಆಮೇಲೆ ಬಂದಿರೋ ರೇಣುಕಾ ಮ್ಯಾಮ್ ಅವ್ರು ಕೂಡ ವೆರಿ ವೆರಿ ಸ್ವೀಟ್. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು ನಾನು ತುಂಬ ಎಂಜಾಯ್ ಮಾಡಿದೆ. ಸೊ ಯಾ, ಕಿಸ್ ಅವ್ರಿಗೆ. ಅದೇನದು ಹಾರ್ಟ್ ಇದೆಯಲ್ಲ. ಲಕ್ಷ್ಮಿ, ಭೂಮಿಕಾ ಅಲ್ಲ, ಲಕ್ಷ್ಮಿ ಸೀರಿಯಲಲ್ಲಿ ಅಳ್ತಿರ್ತಾಳೆ, ಅದಕ್ಕೆ ಅವಳದೇ ನೆನಪಾಗುತ್ತೆ. ಸೆಟ್ಟಲ್ಲಿ
ಅಳೋ ಅಂಥದ್ದು ಕಮ್ಮಿನೇ, ಬಟ್ ಮೇ ಬಿ ಭೂಮಿಕಂಗೆ ಕೊಡ್ತೀನಿ ಬಿಕಾಸ್ ಅವಳು ವಲ್ನರೇಬಲ್ ಇದ್ದಾಗ ನಾನು ಅವಳನ್ನ ನೋಡಿದ್ದೀನಿ. ಅಂದರೆ ತುಂಬ ಹೆಕ್ಟಿಕ್ ಇದ್ದಾಗ ಶೂಟ್ಸ್ ಅವಳು ಪಾಪ ತುಂಬ ಕಷ್ಟಪಡ್ತಿದ್ದು. ಅಲ್ಲಿ ಹೋಗೋದು, ಶೂಟ್ ಮಾಡ್ಕೊಂಡು ಇಲ್ಲಿ ಬರೋದು, ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಿತ್ತು ಅವಳಿಗೆ. ಏನೇ ಆದರೂ ಅವಳು ಮಾಡ್ತಿದ್ಲು, ಬಟ್ ಕಷ್ಟಪಡ್ತಿದ್ಲು. ಸೊ ಆ ಕಷ್ಟ ನಾನು ನೋಡಿದ್ದೀನಿ, ಅದಕ್ಕೆ ಆ ಕಾರಣಕ್ಕೆ ಅಳೋ ಎಮೋಜಿ. ಇನ್ನೋಸೆಂಟ್ ಯಾರು? ಇನ್ನೋಸೆಂಟ್ ಐ ಥಿಂಕ್ ನಾನು ಹೇಳಿದಾಗೆ ನನ್ನ ಅಮ್ಮ ಮಾಡಿದವರು ಮೇಘನಾ. ಐ ಥಿಂಕ್ ಅವ್ರು ಏನು ಫಿಲ್ಟರೇ ಇಲ್ಲ, ಅವರು ಅಷ್ಟೇ, ಸ್ವಲ್ಪ ಸುಪ್ರೀತಾನೂ ಅಷ್ಟೇ, ಫಿಲ್ಟರೇ ಇಲ್ಲ. ಏನಂದರೆ ಅದು ಮಾತಾಡ್ಬಿಡೋದು. ಆಮೇಲೆ ಈ ಗಂಗಾ ಕ್ಯಾರೆಕ್ಟರ್ ಹೊಸದಾಗಿ ಬಂದಿರೋರು, ಅವ್ರು ಕೂಡ ಹಾಗೆ ಸ್ವಲ್ಪ ಇನ್ನೋಸೆಂಟ್ ಅಂತ ನಂಗೆ ಅನಿಸುತ್ತೆ. ಸೊ ಸ್ವಲ್ಪ ಈ ಫೇಸ್. ವೈಷ್ಣವ್ ಕಳೆದೋಗಿದ್ದಾರೆ. ಕರೆಕ್ಟ್. ಕಾವೇರಿ ಆಯಿತು, ವಿಧಿ ಕೋಪಿಷ್ಟೆ. ಬಟ್ ಲಾವಣ್ಯ ಅಲ್ಲ, ಲಾವಣ್ಯ ತುಂಬ ಚಿಲ್. ಅವಳು ಏನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತಾಳೆ. ಸೊ ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಸೊ ದಟ್ ಕೂಲಿಂಗ್ ಅಂತಿರುತ್ತಲ್ಲ, ಅದು ಲಾವಣ್ಯ. ಅವಳು ಜಾಸ್ತಿ ಅದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ನಾನು ನೋಡಿಲ್ಲ, ಆರಾಮಾಗಿರ್ತಾಳೆ. ಅಂಕಿತ್ ಚಿಕ್ಕ ತಮ್ಮನಾಗ ನನಗೆ ಯಾವ ಇಮೋಜಿ ಕೊಡೋದು ಅಂಕಿತ್ಗೆ ಮೇ ಬಿ ಮಂಕಿ ಕೊಡ್ಬೋದೇನೋ. ಅಂತ ಒಂದು ರೂಮಿಂದ ಇನ್ನೊಂದು ರೂಮ್ ಹಾರ್ಕೊಂಡು ಹೋಗ್ತಿರೋದು ಬೋರ್ ಆಗ್ತಿತ್ತು ಅವ್ನಿಗೆ ಹೆಚ್ಚಾಗಿ. ಬಿಕಾಸ್ ಅವ್ರ ಸೀನ್ಸ್ ಕೆಲವೊಮ್ಮೆ ಇರ್ತಿರ್ಲಿಲ್ಲ, ಗಂಟೆಗಟ್ಟಲೆ ಸೀನ್ಸೇ ಇರ್ತಿರ್ಲಿಲ್ಲ. ಕಾವೇರಿದ್ದೇ ನಡೆಯೋದು, ವೈಷ್ಣವ್, ಲಕ್ಷ್ಮಿ, ಕೆಲವೊಮ್ಮೆ ಕೀರ್ತಿ, ಇದೊಂದು ಅಷ್ಟಿರೋದು. ಸೊ ಆ ಟೈಮಲ್ಲಿ ಒಂದು ರೂಮಿಂದ ಇನ್ನೊಂದು ರೂಮ್ ಹಾರ್ಕೊಂಡು ಎಲ್ರೂ ಮಾತಾಡ್ಸ್ಕೊಂಡು ಬರೋ ನಾನು. ಸೊ ದಟ್ ಇಸ್ ಫಾರ್ ಅಂಕಿತ್. ತಿನ್ನೋ ಯಾವುದಾದ್ರೂ ಇಮೋಜಿ ಇದೆಯಾ? ಇಲ್ಲ ಅನ್ಸುತ್ತಲ್ಲ. ಅವ್ರಿಗೆ ತಿಂಡಿ ಇಷ್ಟ. ಆ್ಯಂಡ್ ಅವರು ನಾಯಿಗಳಿಗೆ ಎಸ್ಪೆಷಲಿ ತುಂಬ ತಿನ್ನಿಸ್ತಾರೆ. ನಾಯಿಗಳಿಗೋಸ್ಕರ ಬ್ರೆಡ್ ತೊಗೊಂಡು ಬರೋರು ಅವ್ರ ಮನೆಯಿಂದ. ಅದಕ್ಕೆ ಅವ್ರನ್ನ ನೆನಪಿಸ್ಕೊಂಡಾಗ ಬ್ರೆಡ್ಡೇ ನೆನಪಾಗುತ್ತೆ ನನಗೆ. ಅದೇ ನೆನಪಾಗುತ್ತೆ ಮೋಸ್ಟ್ಲಿ. ಅಂದರೆ ಅವ್ರಿಗೆ ಎಷ್ಟೋ ನಾಯಿಗಳನ್ನ ಫೀಡ್ ಮಾಡೋದು ತುಂಬ ಇಷ್ಟ ಆಗ್ತಿತ್ತು. ಅವ್ರಿಗೂ ತಿಂಡಿ ಬಂತ, ಎಷ್ಟೊತ್ತಿಗೆ ಹೋಗಲಿ ಒಂಥರ ಅದರಲ್ಲೇ ಕಳೆದೋಗಿರೋರು ಅವರು. ಸೊ ಊಟ ತಿಂಡಿ ಅದು ಯಾವುದು ಇಮೋಜಿ ನೆನಪಾಗ್ತಿಲ್ಲ ಊಟದ್ದು. ಲಕ್ಷ್ಮೀ ಬಾರಮ್ಮಗೆ ಹಗ್ ಇಮೋಜಿ, ಆಮೇಲೆ ಗ್ರ್ಯಾಟಿಟ್ಯೂಡ್ ಇಮೋಜಿ. ಯಾಕಂದರೆ ತುಂಬ ಕಲಿಕೆ ಕೊಟ್ಟಿರುವಂತಹ ಒಂದು ಪ್ರಾಜೆಕ್ಟ್. ಆ್ಯಂಡ್ ತುಂಬ ಪ್ರೀತಿ ಚಾನಲ್ ಕಡೆಯಿಂದ ಆಗಲಿ. ಬಿಕಾಸ್ ಮುಗ್ದಾಗ್ಲೂ ಅಷ್ಟೇ ಚಾನಲ್ ಪರ್ಸ್ನಲ್ ಆಗಿ ಮೆಸೇಜ್ ಹಾಕಿ ಎಲ್ರಿಗೂ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದು, ಥ್ಯಾಂಕ್ ಯು ಹೇಳೋದು ನಾನು ತುಂಬ ಕಡಿಮೆ ನೋಡಿದ್ದು. ಸೊ ಚಾನಲ್ ಕಡೆಯಿಂದ, ಆಡಿಯನ್ಸ್ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ, ಎಲ್ಲರ ಕಡೆಯಿಂದ ತುಂಬ ಪ್ರೀತಿ ಸಿಕ್ಕಿದೆ. ಸೊ ಹಗ್ ಥ್ಯಾಂಕ್ ಯು.